the day, from today the third day, I will explain more detailing. Yes, sir. All right. You keep watching this program. ಅನಂತರ ನೀವು ಕೆಲವು ವೊಕ್ಯಾಬ್ಯುಲರಿ ಎಸ್ಟರ್ಡೇ ಒಂದು 2-3 ವರ್ಡ್ ಹೇಳಿದ್ರಿ. ಸರಿ. ಅಮಿಸ್ ಅಂತ ಹೇಳಿದ್ರಿ. ಅಮಿಸ್ ಅಂತ, ಹೌದು. ಅದಕ್ಕೆ ನಾನು ಸ್ವಲ್ಪ ಕನ್ನಡ ಗೊತ್ತಿದ್ರಿಂದ ಹೇಳು ಅಂದ್ರೆ ಹೇಳ್ತೀನಿ. ಹೇಳಿ ಸರ್, ಪ್ಲೀಸ್ ಹೇಳಿ. ಅದು ಅಸ್ತವ್ಯಸ್ತ ಅಂತ. ಹಾ, ಎಕ್ಸಲೆಂಟ್ ಎಕ್ಸಲೆಂಟ್. ಅನಂತರ ನಿನ್ನೆ ಇನ್ನೊಂದು ವರ್ಡ್ ಹೇಳಿದ್ರಿ. ಯಾವುದು? ಈಗ ಡಸ್ಕ್ ಅಂತ ಹೇಳಿದ್ರಿ. ರೈಟ್. ಅದಕ್ಕೆ ಡಸ್ಕ್ ಅಂದ್ರೆ ಸಂಜೆ ಆಗೋದಕ್ಕಿಂತ ಮುಂಚೆ. ಹೌದು. ಅದಕ್ಕೆ ಗೂಧೋಳಿ ಅಂತ ಹೇಳ್ತಾರೆ. ಓ ಯಾ. ಇಲ್ಲ ಅಂದ್ರೆ ಸಂಜೆ ಆಗ ಕಾಲನ ಸಂಜೆ ಅಂತ ಹೇಳ್ತಾರೆ, ಮುಸ್ಸಂಜೆ ಅಂತ ಹೇಳ್ತಾರೆ. ಮುಸ್ಸಂಜೆ, ಎಸ್ ಎಸ್ ಎಸ್, ರೈಟ್. ಆಮೇಲೆ ಪೂಕ್ ಅಂತ ಹೇಳಿದ್ರಲ್ಲ, ಅದನ್ನ ವಾಂತಿ ಆಗೋದಕ್ಕಿಂತ ಮುಂಚೆ ವಾಕರಿಕೆ ಅಂತ ಹೇಳ್ತಾರೆ. ವಾಕರಿಕೆ, ಎಸ್ ಎಸ್. ಆನಂತರ ನಿನ್ನೆ ಇದು OBS ಅಲ್ಲಿ ನೀವು ಹೇಳಿದ್ರಲ್ಲ, ಯಾವುದು ಪುಲ್ದ ಇದೆ, ಕಿಕ್ ದ ಬಕೆಟ್. ಕಿಕ್ ದ ಬಕೆಟ್, ಯಾ. ಅದಕ್ಕೆ ಕಂತೆ ಹೋಗದ ಅಂತ ಹೇಳ್ತಾರೆ, ದೇಹವನ್ನ ಬಿಸಾಕ್ತಾ ಅಂತ. ಹೌದು ಸರ್, ಗ್ರಾಮೀಣ ಭಾಷೆಯಲ್ಲಿ ಆತರ ಹೇಳ್ತಾರೆ. ಅದಕ್ಕೆ ಅಬ್ಸರ್ವ್ ಮಾಡ್ತಾ ಇದ್ದೆ. ಎಲ್ಲ ಹತ್ರದ ವರ್ಡ್ ಕಲಿಯಕ್ ತುಂಬಾ ಅವಕಾಶ ಇದೆ. ನಿಮ್ ಸ್ಕೂಲಿಗೆ ಬಂದು ಸೇರ್ಕೊಳ್ಳೋಣ ಅಂತ ಇದ್ದೀನಿ ಸರ್. ನಾನ್ ನಿಮ್ ಜೊತೆ ಕನ್ನಡ ತುಂಬಾ ಕಲಿಬಹುದು ಅನ್ಕೊಳ್ತಿದ್ದೀನಿ ಸರ್. ಹೌದು, ಅದು ವಾಕರಿಕೆ ಅಂತ ಹೇಳಿ. ಆಮೇಲೆ ಇನ್ನೊಂದು ಬೆಳಿಗ್ಗೆ ಮುಂಜಾವು. ಇನ್ನೊಂದು ಮುಂಜಾವು, ಡಾನ್ ಅಂತ. ಮುಸ್ಸಂಜೆ. ರೈಟ್ ರೈಟ್. ಮುಸ್ಸಂಜೆ ಮತ್ತೆ ಮುಂಜಾವು. ಸರ್ ಎಂದ್ ಬರ್ತೀನಿ, ಹೇಗೆ ಸರ್ ಇದೆಲ್ಲ ಇದಿರುತ್ತಾ? ನಮ್ಗೆ ಟೈಮಿಂಗ್ಸ್ ಎಲ್ಲ ಸಿಗುತ್ತಾ ನಿಮ್ ಸ್ಕೂಲಲ್ಲಿ? ಹಾ, ಸಿಗುತ್ತೆ ಸರ್. ಲೈಕ್ ನೀವು ಒಂದ್ಸರಿ ಬಂದು ಎನ್ಕ್ವೈರ್ ಮಾಡಿ ನಿಮ್ಮ ಯಾವ ಟೈಮಿಂಗ್ ಇದೆ ಅಂತ ಹೇಳಿ, ಆ ಟೈಮಿಂಗ್ ಅಲ್ಲಿ ಲೈಕ್ ಅನುಕೂಲ ಆದಂಗೆ ನಾವು ಕ್ಲಾಸಸ್ ಕೊಡ್ತೀವಿ. ಆಮೇಲೆ ಮೆಟಾಫರ್, ಸಿಮಿಲಿ ಅವೆಲ್ಲ ಇದ್ ಮಾಡ್ಕೊಡ್ತೀವಿ. ಎಸ್ ಸರ್, ಎಸ್ ಸರ್, ಹೇಳ್ತೀವಿ ಸರ್. ಎಸ್ ಸರ್. ಈಗ ಯಾವ್ದಾದ್ರು ಒಂದು ಹೇಳ್ಕೊಡಕ್ ಆಗುತ್ತಾ ಸರ್? Like if you have any doubts in that, definitely I can help you, because as I was still ನಾನು ಹೇಳ್ತಿದ್ದೆ ಅವಾಗ್ಲೇನೆ, ನಮ್ಮ ಹೆಡ್ ಮಾಸ್ಟರ್ ಅಥವಾ ನಾವು ಸ್ಕೂಲಲ್ಲಿ ಓದುವಾಗ ಅವ್ರ ಪಾಠ ಹೇಳ್ಕೊಟ್ಮೇಲೆ 1 to 10 ಹೇಳ್ಕೊಡ್ತಿದ್ರು. ಅವ್ರು ಕೇಳ್ತಿದ್ರು 1 to 10 ಅಲ್ಲಿ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ ಅಂತ. ಅವಾಗ ನಾನು ಆಕ್ಚುಲಿ 10 to 20 ಬಗ್ಗೆ ಕೇಳ್ತಿದ್ದೆ, ಅದನ್ನೇ ಹೇಳ್ತಿದ್ದೆ ನಾನು. Like actually now I will be giving more what you can say presence and information on the tenses. Okay. Present all the present tenses. And then slowly I'll be going for the next part. ಈಗ vocabularies ಬಗ್ಗೆ ಬಂದಾಗ ಅಥವಾ preposition ಬಂದಾಗ, ಅಲ್ಲಿ metaphor ಬಂದಾಗ, something like the next stage it is. So there I can explain in detail, so with the every meaning of that particular word. Yes sir. All right sir. So thank you sir. Thank you so much. Nice talking to you. Good night sir. Have a great evening. Good night sir. Right ವೀಕ್ಷಕರೇ, so thank you so much. So nice Kannada words we heard about it. Well, ಅದೇ ತರ ನೀವು ಏನ್ ಮಾಡಿ, ಲೈಕ್ ಕನ್ನಡದಲ್ಲಿ ಏನೇನು ಮಾತಾಡ್ತೀವಲ್ಲ, ನಾವು ಕನ್ನಡದಲ್ಲಿ ಮಾತಾಡ್ತೀವಿ, ಅದನ್ನ ಇಂಗ್ಲೀಷಲ್ಲಿ ಏನಂತಾರೆ ಅಂತ ಅದನ್ನ ಸ್ವಲ್ಪ ತಿಳ್ಕೊಂಡ್ರೆ ಸಾಕು. ಆಟೋಮ್ಯಾಟಿಕಲಿ ಅದು ಏನಾಗುತ್ತೆ, ಈ ಸ್ಪೆಷಲಿ ವೊಕ್ಯಾಬ್ಯುಲರಿ ಅವ್ರು ಹೇಳ್ದಂಗೆ. ಸೊ ಇದನ್ನ ನಾರ್ಮಲ್ ಆಗಿ ಯೂಸ್ ಮಾಡೇ ಮಾಡ್ತೀವಿ. ಲೈಕ್ ಈಗ ಮುಸ್ಸಂಜೆ, ಲೈಕ್ ಮುಂಜಾವು, ವಾಕರಿಕೆ, ಈ ತರ ಪದಗಳನ್ನ ಯೂಸ್ ಮಾಡೇ ಮಾಡ್ತೀವಿ. ಅದಕ್ಕೆ ನಾವು ಇಂಗ್ಲಿಷ್ ಪದ ಗೊತ್ತಿದ್ರೆ ಚೆನ್ನಾಗಿ ಮಾತಾಡ್ಬೋದು. ವಿ ಹ್ಯಾವ್ ದ ನೆಕ್ಸ್ಟ್ ಕಾಲರ್ ರೆಡಿ. ಲೆಟ್ ಅಸ್ ಸ್ಪೀಕ್. ಹಲೋ. ಹಲೋ. ಎಸ್ ಸರ್, ಇವಾಗ ನೀವು ಟಿವಿಯಲ್ಲಿ ಮಾತಾಡ್ತಾ ಇದ್ದೀರಾ? ಹೌದು ಮೇಡಮ್, ಹೇಳಿ. ಥ್ಯಾಂಕ್ ಯು ಸರ್, ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಇವಾಗ ಲೈವ್ ಸಿಗ್ತಾ ಇರೋದಕ್ಕೆ. ಓ, ಥ್ಯಾಂಕ್ ಯು ಸೋ ಮಚ್. ಓಕೆ, ಹೇಳಿ. ಖುಷಿ ಏನ್ ಮಾತಾಡೋಕೆ ಗೊತ್ತಾಗ್ತಾ ಇಲ್ಲ. ಓಕೆ, ಪ್ರೋಗ್ರಾಮ್ ನೋಡ್ತಿದ್ದೀರಾ ನೀವು ಪ್ರತಿ ದಿವಸ? ನೋಡ್ತಾ ಇದ್ದೀನಿ ಸರ್, ನಂಗೆ ಅರ್ಥ ಆಗ್ತಾ ಇದೆ. ಓಕೆ. ಕ್ಲಾಸ್ಗೂ ಹೋಗ್ತಾ ಇದ್ದೆ. ಓಕೆ. ಅದ್ರಲ್ಲಿ ಸ್ವಲ್ಪ ಮಾತ್ರ ಗೊತ್ತಾಯ್ತು ನಂಗೆ, ಟೆನ್ಸ್ಗಳು ಮತ್ತೆ ಇದೆಲ್ಲ ನಂಗೆ ಸ್ವಲ್ಪ ಕನ್ಫ್ಯೂಸ್. ನಾನು ತುಂಬಾ ಬೇಗ ಮರ್ತೋಗ್ಬಿಡ್ತೀನಿ. ಓಕೆ, ಸ್ವಲ್ಪ ನೀವೇನ್ ಮಾಡ್ಬೇಕು, ನೋಟ್ಸ್ ಮಾಡ್ಕೋಬೇಕು. ಮರ್ತೋಗ್ತೀರಾ ಅಂತಂದ್ರೆ ನೋಟ್ಸ್ ಮಾಡಿ ಅದನ್ನ ಪದೇ ಪದೇ ನೀವು ಓದ್ತಾ ಇದ್ರೆ ಮರ್ತೋಗಲ್ಲ ಅವಾಗ. ಹೌದಾ ಸರ್? ಹಾ, ನೋಟ್ಸ್ ಮಾಡ್ಕೊಂತಿದ್ದೀರಾ? ಸರ್, ನೋಟ್ಸ್ ಮಾಡ್ಕೊಂತಾ ಇದ್ದೀರಾ? ಮಾಡ್ಕೊಂತಾ ಇದ್ದೀನಿ ಸರ್. ಓಕೆ, ಅದು ನೋಟ್ಸ್ ಮಾಡ್ಕೊಂಡಿದ್ದೀನ ಅಟ್ಲೀಸ್ಟ್ ಟ್ವೈಸ್ ರಿಪೀಟ್ ಮಾಡಿ. ಅದನ್ನ 2 ಸರಿ ರಿಪೀಟ್ ಮಾಡಿದಾಗ ನಿಮ್ಗೇನಾಗುತ್ತೆ, ಅದು ಮರ್ತೋಗೋ ಚಾನ್ಸಸ್ ಇರಲ್ಲ. ನಂಗೆ ಆಪ್ಷನ್ಸ್ ಇದೆಯಲ್ಲ ಸರ್, ಅದು ಅಂದ್ರೆ ಪ್ರೊನೌನ್ಸಿಯೇಷನ್ ಸ್ವಲ್ಪ ಕಷ್ಟ ನಂಗೆ. ಪ್ರೊನೌನ್ಸಿಯೇಷನ್? ಹೌದು ಸರ್. ಮತ್ತೆ ಸ್ಪೆಲ್ಲಿಂಗ್ ತುಂಬಾ ಮಿಸ್ಟೇಕ್ ಆಗುತ್ತೆ, ಅದಕ್ಕೆ ಯಾವಾಗ್ಲೂ ರೈಟಿಂಗ್ ಮಾಡ್ತಾ ಇರ್ತೀನಿ. ವೆರಿ ಗುಡ್. ಮಾಡೋವಾಗ ಸ್ವಲ್ಪ ಪರವಾಗಿಲ್ಲ. ನಾನು ಕನ್ನಡ ಕಾದಂಬರಿ ತುಂಬಾ ಓದ್ತೀನಿ. ಓಕೆ ಓಕೆ. ನಂಗೆ ಅದೇ ತರ ಇಂಗ್ಲಿಷ್ ಓದ್ಬೇಕು ಅಂತ ತುಂಬಾ ಆಸೆ. ಡೆಫಿನೆಟ್ಲಿ ಆಗ್ಬೋದು ಮೇಡಮ್. ಈಗ ಫಸ್ಟ್ ಕೆಲಸ ನಾನು ಹೇಳ್ತಿದ್ನಲ್ವಾ, ಈಗ ಕನ್ನಡದಲ್ಲಿ ನಾವು ಇಂಗ್ಲಿಷ್ಗೆ ಶಿಫ್ಟ್ ಆಗ್ಬೇಕಾದ ಕಲಿಬೇಕಾದಾಗ ಈ ಕನ್ನಡದಲ್ಲಿ ಏನ್ ಪದಗಳು ನಮ್ಗೆ ಗೊತ್ತಿರುತ್ತೋ ಆ ಪದಗಳಿಗೆ ಇಂಗ್ಲಿಷ್ ಅಲ್ಲಿ ನಮ್ಗೆ ಅರ್ಥ ಗೊತ್ತಿದ್ಯಾ ಅಂತ ಸ್ವಲ್ಪ ತಿಳ್ಕೊಬೇಕು ಫಸ್ಟ್, ಅದು ಇಂಪಾರ್ಟೆಂಟ್. ಅದು ಆದ ನಂತರ ಸೆಂಟೆನ್ಸ್ ಬಗ್ಗೆ ತಿಳ್ಕೊಂಡ್ರೆ, ಈಗ ಟೆನ್ಸಸ್ ಬಗ್ಗೆ ಹೇಳಿದ್ರಲ್ಲ, ಈಗ ಸಿಂಪಲ್ ಪ್ರೆಸೆಂಟ್ ಇದನ್ನೇ ರಿಪೀಟ್ ಮಾಡ್ತಿದ್ದು, ಇಟ್ ಇಸ್ ಗುಡ್ ಟೈಮ್ ದಟ್ ಯು ಹ್ಯಾವ್ ಕಾಲ್ಡ್. ಈ 4 ಟೆನ್ಸಸ್ ಬಗ್ಗೆ ಅರ್ಥ ಆಗಿದೆಯಾ ಮೇಡಮ್ ನಿಮ್ಗೆ? ಅರ್ಥ ಆಗಿಲ್ಲ, ಇವಾಗ ಅರ್ಥ ಮಾಡಿಸ್ತೀನಿ. ಓಕೆ, ನಾನು ಕನ್ನಡದಲ್ಲಿ ಒಂದು ಸೆಂಟೆನ್ಸ್ ಹೇಳ್ತೀನಿ, ಅದಕ್ಕೆ ನೀವು ಇಂಗ್ಲಿಷ್ ಅಲ್ಲಿ ಟ್ರೈ ಮಾಡಿ. ಇನ್ ಕೇಸ್ ಅದು ತಪ್ಪಾದ್ರೂ ಪರವಾಗಿಲ್ಲ, ಟ್ರೈ ಮಾಡಿ. ದಟ್ ಇಸ್ ಹೌ ವಿ ಸ್ಟಾರ್ಟ್ ಲರ್ನಿಂಗ್ ಇಂಗ್ಲಿಷ್.
ಫಸ್ಟ್ ಸೆಂಟೆನ್ಸ್ ಏನು ಅಂತಂದ್ರೆ ನಾನು ಬೆಳಗ್ಗೆ ಪ್ರತಿ ದಿವಸ 6 ಗಂಟೆಗೆ ಎದ್ದೇಳ್ತೀನಿ ಅಂತ ಹೇಳ್ಬೇಕು. ಹೇಗೆ ಹೇಳ್ತೀರಾ ಇಂಗ್ಲಿಷಲ್ಲಿ? ನಾನು ಬೆಳಗ್ಗೆ ಪ್ರತಿ ದಿವಸ 6 ಗಂಟೆಗೆ ಎದ್ದೇಳ್ತೀನಿ. ಅದನ್ನ ಹೇಗೆ ಹೇಳ್ತೀರಾ? I am get up in ಗುಡ್. get up on every morning at 6:30. ಓಕೆ, ರೈಟ್, ಎಕ್ಸಲೆಂಟ್. ಅದಕ್ಕೆ ಸ್ವಲ್ಪ ಅಲ್ಲಿ ಏನ್ ಮಾಡ್ಬೇಕು, ತಿದ್ದಬೇಕಾಗತ್ತೆ. ಐ ಆಮ್ ಗೆಟ್ ಅಪ್ ಅನ್ಬಾರ್ದು, ಐ ಗೆಟ್ ಅಪ್ ಅಂತ ಮಾತ್ರ ಅನ್ಬೇಕು. ಸರ್ ಅದ್ ಗೊತ್ತು, ಆದ್ರೆ ಹೇಳ್ಬೇಕಾದ್ರೆ ಬರ್ತಾ ಇಲ್ಲ. ಹೇಳಿದ್ರೆ ಮರ್ತೋಗ್ಬಿಟ್ರಾ? ಓಕೆ, ಅಂದ್ರೆ ಏನಕ್ಕೆ ಅಂತಂದ್ರೆ ಅಲ್ಲಿ ಈಸ್ ಆಮ್ ಆರ್ ಅವ್ನು ಸೇರಿಸಿದಾಗ ING ಪದ ಸೇರಿಸಬಹುದು. ಐ ಆಮ್ ಗೆಟಿಂಗ್ ಅಪ್ ಅಂತ ಹೇಳ್ಬೋದು, ಬಟ್ ಐ ಗೆಟ್ ಅಪ್ ಅಂತಾನೆ ಹೇಳ್ಬೇಕು. I get up at 6:30 in the morning. every morning. ಎಕ್ಸಲೆಂಟ್. ನೆಕ್ಸ್ಟ್ ಸೆಂಟೆನ್ಸ್, ನಾನೀಗ ಟಿವಿ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ ಮತ್ತೆ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಅನ್ಬೇಕು. ಹೇಗೆ ಹೇಳ್ತೀರಾ? I am watching TV program. ಎಸ್, ಮತ್ತೆ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. And I am ಕರೆಕ್ಟ್. I am you with. No, I am talking to you. I am talking to you. ಅದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಹೇಳ್ತೀನಿ. ಅಂದ್ರೆ ನಾನು ಟಿವಿ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ ಪ್ಲಸ್ ನಿಮ್ ಜೊತೆ ಮಾತಾಡ್ತಿದ್ದೀನಿ. ಐ ಆಮ್ ವಾಚಿಂಗ್ ಟಿವಿ ಪ್ಲಸ್ ಐ ಆಮ್ ಟಾಕಿಂಗ್ ಟು ಯು ಅಂತ ಹೇಳ್ಬೋದು. ನೆಕ್ಸ್ಟ್ ಅದನ್ನ ಪ್ರೆಸೆಂಟ್ ಕಂಟಿನ್ಯೂ ಅಂದ್ರೆ ಈಗ ಸದ್ಯಕ್ಕೆ ನಮ್ ಕಣ್ ಮುಂದೆ ಏನ್ ನಡೀತಾ ಇರುತ್ತೋ ಅದನ್ನ ಸಬ್ಜೆಕ್ಟ್ ಮತ್ತೆ ಈಸ್ ಆಮ್ ಆರ್ ಅಂತ ಬರುತ್ತಲ್ಲ, ಅದ್ರ ಜೊತೆಗೆ ING ಪದ. ಈಗ ಅವಾಗಲೇ ಹೇಳಿದ್ರಿ ಐ ಆಮ್ ಗೆಟ್ ಅಪ್ ಅಂದ್ರಲ್ಲ, ಅದು ತಪ್ಪು. ಐ ಆಮ್ ಗೆಟ್ಟಿಂಗ್ ಅಪ್ ಅಂದ್ರೆ ನಾನು ಎದ್ದೇಳ್ತಾ ಇದ್ದೀನಿ ಈಗ ಅಂತ ಹೇಳ್ಬೋದು. ಐ ಗೆಟ್ ಅಪ್ ಅಂದ್ರೆ ಪ್ರತಿ ದಿವಸ ಎದ್ದೇಳ್ತೀನಿ ಅಂತ ಆಗುತ್ತೆ. ನೆಕ್ಸ್ಟ್ ಮೂರನೇದು, ಕಾಫಿ ಕುಡ್ದೆ ನಿಮ್ದು ಕಾಫಿ ಆಯ್ತಾ ಅಂತ ಕೇಳ್ಬೇಕು. ಹೇಗೆ ಕೇಳ್ತೀರಾ? I am drinking coffee. ಅಂದ್ರೆ ಐ ಆಮ್ ಡ್ರಿಂಕಿಂಗ್ ಕಾಫಿ ಅಂದ್ರೆ ನಾನು ಕಾಫಿ ಕುಡಿತಾ ಇದ್ದೀನಿ ಅಂತ ಆಗುತ್ತೆ. ಕುಡ್ದೆ ಅಂತ ಹೇಳ್ಬೇಕು. ಕುಡ್ದೆ ಅಂತ ಹೇಳಿ. I had coffee. ಗುಡ್. I had coffee. ಮತ್ತೇನ್ ಕೇಳ್ಬೇಕು ಸರ್? ನಿಮ್ದು ಕಾಫಿ ಆಯ್ತಾ ಅಂತ ಕೇಳ್ಬೇಕು. ಏನ್ ಯುವರ್ ಕರೆಕ್ಟ್ ಅಂತ ಹೇಳ್ಬೇಕಾ ಸರ್? ಹೇಳಿ, ಪರವಾಗಿಲ್ಲ ಕೇಳಿ. ಯುವರ್ ಕಾಫಿ ಫಿನಿಶ್ಡ್ ಅಂತನಾ? ಎಕ್ಸಲೆಂಟ್. ಸ್ವಲ್ಪ ತಿದ್ದನಲ್ಲಿ ಐ ಹ್ಯಾಡ್ ಕಾಫಿ ಅಂತಂದ್ರೆ ನಾನು ಕಾಫಿ ಕುಡ್ದೆ ಅನ್ನೋಕೆ ಅದ್ರ ಬಗ್ಗೆ ಸ್ವಲ್ಪ ಒಂದ್ ಪದ ಎಕ್ಸ್ಟ್ರಾ ಸೇರಿ ಐ ಹ್ಯಾವ್ ಹ್ಯಾಡ್ ಕಾಫಿ. ಐ ಹ್ಯಾಡ್ ಕಾಫಿ ಅಲ್ಲ, ಐ ಹ್ಯಾವ್ ಹ್ಯಾಡ್ ಕಾಫಿ. ಐ ಹ್ಯಾವ್ ಹ್ಯಾಡ್ ಕಾಫಿ ಅದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತೀವಿ. ಬರೀ ಐ ಹ್ಯಾಡ್ ಕಾಫಿ ಅಂತಂದ್ರೆ ಕಾಫಿ ಕುಡ್ದಿದ್ದೆ ಅಂತ ಆಗುತ್ತೆ. ಬೆಳಗ್ಗೆ ಐ ಹ್ಯಾಡ್ ಕಾಫಿ, ಜಸ್ಟ್ ನೌ ಐ ಹ್ಯಾವ್ ಹ್ಯಾಡ್ ಕಾಫಿ ಅಂತಂದ್ರೆ ಕಾಫಿ ಕುಡ್ದೆ ಅಂತ ಆಗುತ್ತೆ. ಈಗ ಕುಡ್ದೆಗೂ ವ್ಯತ್ಯಾಸ ಇದೆಯಲ್ವಾ? ಈಗ ತಾನೇ ಕುಡ್ದಿರೋದಕ್ಕೆ ಐ ಹ್ಯಾವ್ ಹ್ಯಾಡ್ ಕಾಫಿ ಅಂತ ಹೇಳ್ಬೇಕು. ನನ್ನ ಪ್ರಶ್ನೆ ಕೇಳ್ಬೇಕಂತಂದ್ರೆ ಹ್ಯಾವ್ ಯು ಹ್ಯಾಡ್ ಯುವರ್ ಕಾಫಿ ಅಂತ ಕೇಳ್ಬೇಕಾಗತ್ತೆ. ಕೇಳಿ. ಹ್ಯಾವ್ ಯು ಹ್ಯಾಡ್ ಯುವರ್ ಕಾಫಿ? ಎಕ್ಸಲೆಂಟ್. ಓಕೆ, ಈಗ ಲೆಟ್ಸ್ ಸೇ ಈಗ ನೀವು ಊಟ ಆಯ್ತು ಅನ್ಕೊಳ್ಳೋಣ. ನೀವು ನನಗೆ ಊಟ ಆಯ್ತು ಅಂತ ಕೇಳ್ಬೇಕು. ನಂದು ಊಟ ಆಯ್ತು, ನಿಮ್ದು ಊಟ ಆಯ್ತಾ ಅಂತ ಕೇಳ್ಬೇಕು. ಹೇಗೆ ಕೇಳ್ತೀರಾ ಮೇಡಮ್? I have had dinner. ಗುಡ್. ಮತ್ತೆ ಊಟ. ಹ್ಯಾವ್ ಯು ಹ್ಯಾಡ್ ಯುವರ್ ಡಿನ್ನರ್? Have you had your dinner? ಎಕ್ಸಲೆಂಟ್. ಓಕೆ, ಇನ್ನೊಂದ್ಸರಿ ಇನ್ನೊಂದು ಸೆಂಟೆನ್ಸ್ ಹೇಳ್ತೀನಿ. ಲೆಟ್ಸ್ ಸೇ ನನಗೆ ಪಾಠ ಅರ್ಥ ಆಯ್ತು, ನಿಮಗೆ ಅರ್ಥ ಆಯ್ತಾ ಅಂತ ಕೇಳ್ಬೇಕು. ಹೇಗೆ ಕೇಳ್ತೀರಾ? I understood. No, wait. I have understood. I have understood your lesson. Good. ನಿಮಗೆ ಅರ್ಥ ಆಯ್ತಾ ಅನ್ನೋದಕ್ಕೆ have you understood? ಅಂಡರ್ಸ್ಟುಡ್ ಅಂದ್ರೆ ನನಗೂ ಅಂಡರ್ಸ್ಟುಡ್ ನಿಮಗೂ ಅಂಡರ್ಸ್ಟುಡ್ ಅಂತ ಹೇಳ್ಬೇಕಾ ಸರ್? ಅದು ಹ್ಯಾವ್ ಬಂದಾಗ ಅಂಡರ್ಸ್ಟುಡ್ ಬರಬೇಕು. ಓಕೆ ಸರ್. ಅಂದ್ರೆ ಅದು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಓಕೆ ಸರ್. ಅದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತೀವಿ. ಅಂದ್ರೆ ಈಗ ತಾನೇ ಆಗೋಗಿರ್ತಕ್ಕಂಥ ಕ್ರಿಯೆಗೆ ಪ್ರೆಸೆಂಟ್ ಪರ್ಫೆಕ್ಟ್. ಇಷ್ಟೊತ್ತು ಎಕ್ಸಾಂಪಲ್ ಅಲ್ಲಿ ತಗೊಂಡ್ವಿ. ಲಾಸ್ಟ್ ಬಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದ್ರೆ ಕ್ರಿಯೆ ನಡೀತಾ ಇದೆ ಬಟ್ ಯಾವಾಗ ಒಂದು ಟೈಮ್ ಇಂದ ನಡೀತಾ ಇದೆ ಅಂತ. ಈಗ ಟಿವಿ ಪ್ರೋಗ್ರಾಮ್ ನ ಎಷ್ಟು ದಿವಸದಿಂದ ನೋಡ್ತಾ ಇದ್ದೀರಾ ನೀವು? I watch at 1 month, sir. Okay, I am watching at 1 month ಅನ್ನಂಗಿಲ್ಲ. I have been watching from 1 month. I have been watching from 1 month. From 1 month. have been ಅಂತ ಸೇರಿಸಬೇಕಲ್ಲಿ. am ಬದಲು have been ಅಂತ ಸೇರಿಸಬೇಕು. ಇನ್ನೊಂದು ಸೆಂಟೆನ್ಸ್ ಹೇಳ್ತೀನಿ. ನಾನು 1 ತಿಂಗಳಿಂದ ಟ್ಯೂಷನ್ಗೆ ಹೋಗ್ತಾ ಇದ್ದೀನಿ ಅನ್ಬೇಕು. ಹೇಗೆ ಹೇಳ್ತೀರಾ? I am going. No, I have been going. I have been going to tuition. I have been
to I have been Going? Correct. Going to tuition Okay. for 1 month. From 1 month. From 1 month. ರೈಟ್. ಇನ್ನೊಂದು ಸೆಂಟೆನ್ಸ್ ಹೇಳಿದ್ರಿ ನೋಡಿ ಕನ್ನಡದಲ್ಲಿ. Okay, sir. ನಾನು ಲೈಕ್ ಒಂದು ತಿಂಗಳಿಂದ ಜಾಗಿಂಗ್ ಹೋಗ್ತಾ ಇದ್ದೀನಿ, ಬೆಳಗ್ಗೆ ಜಾಗಿಂಗ್ ಹೋಗ್ತಾ ಇದ್ದೀನಿ ಅನ್ಬೇಕು, ಹೇಗೆ ಹೇಳ್ತೀರಾ? I am going. ನಾಟ್ ಐ ಆಮ್ ಗೋಯಿಂಗ್. I go. I ಹ್ಯಾವ್ ಬೀನ್. sorry. I have been going to Good. jogging from 1 month. ಎಕ್ಸಲೆಂಟ್. ಸೊ ಅದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ ಮ್ಯಾಮ್. Okay. ಸೊ ಈಗ ಅರ್ಥ ಆಯ್ತಲ್ಲ, ಪ್ರತಿ ದಿವಸ ಹೇಳ್ಬೇಕಾದಾಗ ಸಿಂಪಲ್ ಪ್ರೆಸೆಂಟ್ ಯೂಸ್ ಮಾಡ್ತೀವಿ. Mm. ಇವಾಗ ಏನಾದ್ರು ಕ್ರಿಯೆ ನಡೀತಿರ್ಬೇಕಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಯೂಸ್ ಮಾಡ್ತೀವಿ. ಜಸ್ಟ್ ನಾವು ಕ್ರಿಯೆ ಆಗಿದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಮಾಡ್ತೀವಿ. Okay. ಪ್ರತಿ ಕ್ರಿಯೆ ನಡೀತಿದೆ ಪ್ಲಸ್ ಫ್ರಮ್ ದ ಪಾಸ್ಟ್ ಟೈಮ್, ಅಂದ್ರೆ ಯಾವುದೋ ಕ್ರಿಯೆ ನಡೀತಿದೆ 1 ತಿಂಗಳಿಂದ 1 ದಿವಸದಿಂದ 2 ದಿವಸದಿಂದ, ಅವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? Okay. Next ಕ್ಲಾಸಿಗೆ ಬರ್ಬೇಕು ಅಂತಂದ್ರೆ ಓಕೆ. ಎಷ್ಟೊತ್ತಿಂದ ಎಷ್ಟೊತ್ತು ತನಕ ಕ್ಲಾಸಿಗೆ ಬರ್ಬೇಕು? ಅದು ಸರಿ, ನೀವು ಟೈಮಿಂಗ್ಸ್ ಏನ್ ಮಾಡಿ, ಟಿವಿ ಮೇಲೆ ಒಂದು ನಂಬರ್ ಇದೆ ನೋಡಿ, 9731871000 2000 ನಂಬರ್ ಇದೆಯಲ್ಲ, ಓಕೆ ಸರ್. ಆ ನಂಬರ್ಗೆ ಕಾಲ್ ಮಾಡಿ ಯಾವ ಟೈಮಲ್ಲಿ ಕ್ಲಾಸಸ್ ಇರುತ್ತೆ, ನಿಮ್ಗೆ ಯಾವ ಟೈಮಲ್ಲಿ ಅನುಕೂಲ ಇದೆ ಅಂತ ಅವ್ರಿಗೆ ಹೇಳಿ, ಅವರು ಆ ಪ್ರಕಾರ ನಿಮಗೆ ಒಂದು ಟೆಸ್ಟ್ ತಗೊಂಡು ನಿಮಗೆ ಆ ಥರ ಕ್ಲಾಸಸ್ ಕೊಡ್ತಾರೆ. ಸರ್ ನೀವು ಟೀಚ್ ಮಾಡೋ ಕ್ಲಾಸ್ ಇಲ್ವಾ? ನಾನು ಟೀಚ್ ಮಾಡೋ ಕ್ಲಾಸ್ 2 to 3 ಮತ್ತೆ 3 to 4 ಇರುತ್ತೆ ಮೇಡಮ್, ಅದು ಮಂಡೆಯಿಂದ. ಹೌದಾ ಸರ್? ನಿಮ್ ಕ್ಲಾಸ್ಗೆ ಸೇರ್ಕೋಬೇಕು, ಜಾಯಿನ್ ಆಗ್ಬೇಕು. ಬನ್ನಿ ಮೇಡಮ್, ಸೇರಿ. ಏನಾಗ್ತಾ ಇದೆ ನಂಗೆ ಅಂತಂದ್ರೆ ಮೈಂಡ್ ಸ್ವಲ್ಪ ಬ್ಲಾಕ್ ಆಗ್ಬಿಡುತ್ತೆ. ಅದು ಕೇಳ್ತಾ ಇದ್ದೀನಿ ಅಂದ್ರೆ ಅದ್ ಮೈಂಡ್ ಒಳಗಡೆ ಹೋಗ್ತಾ ಇರಲ್ಲ, ಅದು ಪ್ರೆಸೆಂಟ್ ಅಷ್ಟೇನೆ. ಸ್ವಲ್ಪ ಹೊತ್ತು ಮರ್ತೋಗ್ಬಿಡ್ತೀನಿ. ಐ ಆಮ್ ಫರ್ಗೆಟ್ ವೆರಿ ಈಸಿಲಿ. ಓಕೆ ಓಕೆ, ಯು ಫರ್ಗೆಟ್ ವೆರಿ ಈಸಿಲಿ. ಅದು ಒಳ್ಳೆ ಗುಣ ಮೇಡಮ್. ಸೊ ಏನಾದ್ರು ಇನ್ನೊಂದು ಕೆಟ್ಟದ್ದಾಗಿದ್ರೆ ಬೇಗನೆ ಮರ್ತೋಗ್ಬಿಡ್ಬೇಕಲ್ವಾ? ರೈಟ್. ಬಟ್ ಆದ್ರೆ ಲೈಕ್ ಏನಂತಾರೆ, ಈ ಪಾಠ ಲೆಸನ್ಸ್ ನ ಬೇಗ ಮರಿಬಾರ್ದು ಅಷ್ಟೇನೆ. ಹೌದು ಸರ್, ನಂಗೆ ಇದನ್ನೇ ಮರ್ತಿರ್ತೀನಿ ಬೇಗ. ನಂಗೆ ಏನ್ ಬೇಕೋ ಅದ್ ಮರಿತಾ ಇದ್ದೀನಿ. ಓಕೆ, ಏನ್ ಬೇಕೋ ಅದು ಮರಿತೀರಾ, ಏನ್ ಮರಿಬಾರ್ದು ಅದನ್ನ ಜಾಸ್ತಿ ನೆನ್ಪಿಟ್ಕೊಂತೀರಾ. ಹೌದು ಸರ್. ಸ್ವಲ್ಪ ಅದನ್ನ ಏನ್ ಮಾಡಿ ವೈಸ್ ವರ್ಸ ಮಾಡಿ, ರಿವರ್ಸ್ ಮಾಡಿ, ಏನ್ ಬೇಡವೋ ಅದನ್ನ ಮರೀನಿ, ಏನ್ ಬೇಕೋ ಅದನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಹೇಗೆ ನೆನ್ಪಿಟ್ಕೊಳ್ತೀರಾ ಹೇಳಿದ್ನಲ್ಲ, ಏನೇ ಒಂದ್ ನಿಮ್ಗೆ ನೆನಪಿಲ್ಲ ಅಂತಂದ್ರೆ ಅದಕ್ಕೆ ಏನಂತಾರೆ, ಒಂದು ಅದ್ರ ಬಗ್ಗೆ ಜಾಸ್ತಿ ನೀವು ಗಮನ ಕೊಟ್ಟಿರಲ್ಲ ಅಂತ ಒಂದ್ ವಿಷಯ. ಇನ್ನೊಂದು ವಿಷಯ ಏನಂದ್ರೆ ಅದನ್ನ ಸ್ವಲ್ಪ ನೀವು ರಿಪೀಟ್ ಆಗಿ 1-2 ಸರಿ ಮಾಡ್ಲೇಬೇಕಾಗತ್ತೆ. ಈಗ ಅಡ್ಗೆ ಮಾಡ್ತೀರಾ ನೀವು? ಓಕೆ, ಅನ್ನ ಸಾಂಬಾರೆಲ್ಲ ಮಾಡಕ್ ಬರುತ್ತಲ್ವಾ? ಅದನ್ನ ಮರ್ತೋಗಿದ್ದೀರಾ? ಇಲ್ಲ. ಹಾ, ಏನಕ್ಕೆ ಮರ್ತಿಲ್ಲ ಅಂದ್ರೆ ಅಂತ ರಿಪೀಟ್ ಮಾಡಿ 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 ಅದು ಪ್ರಾಕ್ಟೀಸ್ ಆಗೋಗ್ಬಿಟ್ಟಿದೆ. ಇಂಗ್ಲಿಷ್ನು ಕೂಡ ಅದೇ ತರ ಎಷ್ಟು ರಿಪೀಟ್ ಮಾಡ್ತಿರೋ ಈಗ ಅಡ್ಗೆ ಅಟ್ಲೀಸ್ಟ್ 3 ಟೈಮ್ ಮಾಡ್ತಿರಲ್ವ ಮನೆಯಲ್ಲಿ, ಅದೇ ತರ ಇಂಗ್ಲಿಷ್ ನ 3 ಟೈಮ್ ರಿಪೀಟ್ ಮಾಡಿ, ಡೆಫಿನೆಟ್ಲಿ ಯು ವಿಲ್ ನೆವರ್ ಫರ್ಗೆಟ್. ಓಕೆ ಸರ್, ಥ್ಯಾಂಕ್ ಯು. ಮತ್ತೆ ಏನಾಗ್ತಾ ಇದೆ ನಂಗೆ ಅಂತಂದ್ರೆ, ಓಕೆ, ಅದೇ ನೀವು ಹೇಳಿದ್ರೆ ಅದನ್ನೇನೆ, ಇವಾಗ ನನ್ನ ಸ್ಪೆಲ್ಲಿಂಗ್ ತುಂಬಾ ಮಿಸ್ಟೇಕ್ ಆಗ್ತಾ ಇರುತ್ತೆ. ಸರಿ, ಕನ್ನಡನೂ ಅಷ್ಟೇ, ಇಂಗ್ಲಿಷು ಅಷ್ಟೇನೆ. ಅದೊಂದು ಬೇಜಾರು. ಯಾಕಂದ್ರೆ ನಾನು ಅನ್ಕೊಂಡಿದೀನಿ ನಾನು ಅದನ್ನ ತುಂಬಾ ಓದ್ತಾ ಇದೀನಿ ಅಷ್ಟೇನೆ, ಬರೀತಾ ಇಲ್ಲ, ಅದಕ್ಕೋಸ್ಕರ ಇರ್ಬೋದು ಅಂತ. ಹಾ, ಅದೇ ಹೇಳ್ತಾರಲ್ಲ, ಈಗ ಒಂದು ಕನ್ನಡದಲ್ಲಿ ಹೇಳ್ತಾರೆ ನೋಡಿ, 100 ಟೈಮ್ ಓದೋದು ಈಸ್ ಈಕ್ವಲ್ ಟು 1 ಟೈಮ್ ರೈಟಿಂಗ್ ಅಂತ ಅಲ್ವಾ? ಒಂದ್ಸರಿ ಬರೆದ್ರೆ ಅದು 100 ಟೈಮ್ಸ್ ಓದ್ದಂಗೆ ಅಂತಲ್ವಾ? ಸೊ ಅದಕ್ಕೋಸ್ಕರ ಸ್ವಲ್ಪ ಬರೀರಿ, ಜಾಸ್ತಿ ಬರೀರಿ, ಡೆಫಿನೆಟ್ಲಿ ದಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಅದಕ್ಕೆ ಸ್ವಲ್ಪ ಕಾದಂಬರಿ ಓದೋದು, ಸ್ವಲ್ಪ ಇಂಗ್ಲಿಷ್ ಓದೋದು, ಸ್ವಲ್ಪ ಬರೆಯೋದು ಮಾಡ್ತಾ ಇದ್ದೀನಿ ಸರ್ ಇವಾಗ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಕೀಪ್ ಇಟ್ ಅಟ್ ದ ಸೇಮ್ ವೇ. ಕಾದಂಬರಿನ ಬಿಡಕ್ ನನ್ ಕೈಯಲ್ಲಿ ಆಗಲ್ಲ. ಓಕೆ, ಇಂಗ್ಲಿಷ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬುಕ್ಸ್ ತಗೊಂಡು ಓದ್ತಾ ಇದ್ದೀನಿ, ಹಳೆ ಬುಕ್. ಸರಿ ಮೇಡಮ್, ಒಳ್ಳೇದು. ಅದ್ರ ಅಲ್ಲಿ ಸೆಂಟೆನ್ಸ್ ಎಲ್ಲ ಅರ್ಥ ಮಾಡ್ಕೊಳ್ಳಿ, ಯಾವ್ದು ಸರಿ ಯಾವ ತಪ್ಪು ಅಂತೇಳಿ. ಬಟ್ ಇವಾಗ ಏನ್ 4 ಸೆಂಟೆನ್ಸ್ ಬಗ್ಗೆ ಹೇಳಿದ್ರಲ್ವಾ, ಅದನ್ನ ಸ್ವಲ್ಪ ಗಮನ ಇಟ್ಕೊಂಡು ಅದೇ ತರ ಸೆಂಟೆನ್ಸ್ ಇದ್ದಾಗ ಅಂಡರ್ಲೈನ್ ಮಾಡಿ. ಅಫ್ಕೋರ್ಸ್ ಆಸ್ ಯು ಸೆಡ್, ಯು ಆರ್ ಕಮಿಂಗ್ ಫಾರ್ ದ ಕ್ಲಾಸಸ್, ಕ್ಲಾಸಸ್ ಬಂದ್ರೆ ಕೂಡ ಅಲ್ಲಿ ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಯು ಅ ಲಾಟ್ ವಿತ್ ಮೋರ್ ಎಕ್ಸಾಂಪಲ್ಸ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನೈಸ್ ಟಾಕಿಂಗ್ ಟು ಯು. ಗುಡ್ ನೈಟ್. ಸೊ ರೈಟ್ ವೀಕ್ಷಕರೇ, ಸೊ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಸೊ ಅವ್ರ ಎಕ್ಸಾಂಪಲ್ ಹೇಳಿದ್ರು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ. ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಡಿಸ್ಕಸ್ ಮಾಡೋಣ. ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ನಾ. ಇಂಗ್ಲಿಷಲ್ಲಿ ಮಾತಾಡೋಕ್ಕೆ ಕಷ್ಟನಾ? ಯಾ ಫೈನ್, ಬಟ್ ಅರ್ಥ ಆಗುತ್ತೆ, ಆದ್ರೆ ಮಾತಾಡುವಾಗ ಭಯನಾ? ಯು ಟೆಲ್ ವಾಟ್ ಐ ಸೇ. ಮಾತಾಡುವಾಗ ಗ್ರಾಮರಲ್ಲಿ ಮಿಸ್ಟೇಕ್ಸ್ ಆಗ್ತಿದ್ಯಾ? ಇಂಟರ್ವ್ಯೂಸ್ ಅಲ್ಲಿ ಇಂಗ್ಲಿಷ್ ಮಾತಾಡಕ್ ಬರ್ದೆ ಪಾಸ್ ಆಗ್ತಿಲ್ವಾ? ಹಾಗಿದ್ದಲ್ಲಿ ಚಿಂತೆ ಬಿಡಿ. ವೈಡರ್ ಹೊರೈಸನ್ಸ್ ನ ಇಂಗ್ಲಿಷ್ ಅಂಡ್ ಪರ್ಸನಾಲಿಟಿ ಬಿಕಮ್ ಅ ಕಂಪ್ಲೀಟ್ ಇಂಗ್ಲಿಷ್ ಮ್ಯಾನ್ ಲೈವ್ ಟ್ರೈನಿಂಗ್ ನ ವಾಚ್ ಮಾಡಿ. ಜಾಯಿನ್ ಟುಡೇ. Wider Horizons, number 15/2, second floor, above Pick and Save, opposite Grand Krishna Hotel, Madiwala,
Bangalore 68. ಸೊ ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಪ್ರೆಸೆಂಟ್ ಟೆನ್ಸಲ್ಲಿ 4 ಟೆನ್ಸಸ್ ಇರುತ್ತೆ ಅಂತ ಹೇಳಿದೆ. ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್